ಹಲವು ವರ್ಷದ ಹಿಂದೆ ಓರ್ವ ಗುರು ಅವರ ಎಲ್ಲಾ ಶಿಷ್ಯರೊಂದಿಗೆ ಸ್ನಾನಕ್ಕೆಂದು ನದಿ ತೀರಕ್ಕೆ ಹೋದರು. ಬೆಳಗ್ಗಿನ ಸಮಯ. ಗುರುಗಳು ನದಿಯ ತೀರದಲ್ಲಿ ಬಂದು ದಡದ ಮೇಲೆ ಕುಳಿತರು. ಕುಳಿತುಕೊಂಡ ಗುರುಗಳನ್ನು ನೋಡಿ ನಾವು ಕೂಡ ನಮ್ಮ ಗುರುಗಳ ಹಾಗೆ ಕೆಲವು ಸಮಯ ಕುಳಿತುಕೊಳ್ಳಬಹುದು ಎಂದು ಶಿಷ್ಯರಿಗೆಲ್ಲ ತೋರಿ ಅವರು ಸಹ ಕುಳಿತುಕೊಂಡರು. ಗುರುಗಳು ನಿರಂತರವಾಗಿ ಹರಿಯುವ ನದಿಯನ್ನೇ ನೋಡುತ್ತಾ ಕುಳಿತರು. ಇದನ್ನು ನೋಡಿದ ಶಿಷ್ಯರಿಗೆಲ್ಲ ಮೊದಲನೆಯದಾಗಿ ಏನೂ ಅರ್ಥವಾಗಲಿಲ್ಲ. ಎರಡನೆಯದಾಗಿ ಅವರಲ್ಲಿ ಕುತೂಹಲ ಮತ್ತು ಅಸಮಾಧಾನ ಎರಡೂ ಮೂಡಿತು. ಬೆಳಿಗ್ಗೆಯಿಂದ ಸಂಜೆ ಆಯಿತು, ಆದರೆ ಗುರುಗಳು ನದಿಯಲ್ಲಿ ಇಳಿಯಲೇ ಇಲ್ಲ. ಕೇವಲ ನದಿಯನ್ನೇ ನೋಡುತ್ತಾ ಕುಳಿತರು. ಶಿಷ್ಯರಲ್ಲಿ ಉದ್ವಿಗ್ನತೆ ಹೆಚ್ಚಾಯಿತು. ಆದರೆ ಗುರುಗಳ ಬಳಿ ಹೇಗೆ ಕೇಳುವುದು ಎಂದು ಶಿಷ್ಯರು ಸುಮ್ಮನಾದರು. ಸಮಯ ಕಳೆದಂತೆ ಒಬ್ಬ ಶಿಷ್ಯನ ಸಂಯಮ ತಪ್ಪಿ ಅವನು ವಿನಮ್ರತೆಯಿಂದ ಗುರುಗಳ ಬಳಿ ಕೇಳಿದ, ಗುರುಗಳೇ, ನಾವು ಯಾವಾಗ ಈ ನದಿಯಲ್ಲಿ ಇಳಿಯುತ್ತೇವೆ? ನೀವು ಯಾವುದಕ್ಕೋಸ್ಕರ ಕಾಯುತ್ತಾ ಇರುವಿರಿ? ಆವಾಗ ಗುರುಗಳು ಶಿಷ್ಯನತ್ತ ನೋಡಿ ಹೇಳಿದರು, ಯಾವಾಗ ಈ ನದಿಯ ಹರಿವು ನಿಲ್ಲುತ್ತದೋ ಆವಾಗ ನಾವು ಈ ನದಿಯಲ್ಲಿ ಇಳಿಯುವುದು ಎಂದು. ಗುರುಗಳ ಈ ಮಾತನ್ನು ಕೇಳಿ ಎಲ್ಲಾ ಶಿಷ್ಯರು ಆಶ್ಚರ್ಯದಿಂದ ಒಬ್ಬರನ್ನೊಬ್ಬರು ನೋಡತೊಡಗಿದರು. ಗುರುಗಳ ಈ ಮಾತಿನ ಅರ್ಥ ಅವರಿಗೆ ತಿಳಿಯಲಿಲ್ಲ. ನಂತರ ಮತ್ತೋರ್ವ ಶಿಷ್ಯ ಸಂದೇಹ ವ್ಯಕ್ತಪಡಿಸುತ್ತಾ ಕೇಳಿದ, ಗುರುಗಳೇ, ಹೀಗೆ ಆಗಲಿಕ್ಕೆ ಹೇಗೆ ಸಾಧ್ಯ? ಇದು ನದಿ, ಇದರ ಹರಿವು ಎಂದಿಗೂ ನಿಲ್ಲುವುದಿಲ್ಲ. ಇದು ಅಸಾಧ್ಯವಾದ ಸಂಗತಿ. ಶಿಷ್ಯನ ಈ ಮಾತನ್ನು ಕೇಳಿ ಗುರುಗಳು ಸ್ವಲ್ಪ ಮುಗುಳ್ನಕ್ಕು ಹೇಳಿದರು, ಇದೇ ನಿಮ್ಮ ಇಂದಿನ ಪಾಠ. ನಮ್ಮ ಜೀವನ ಈ ಹರಿಯುವ ನದಿಯ ಹಾಗೆಯೇ, ಯಾರಿಗಾಗಿಯೂ ನಿಲ್ಲುವುದಿಲ್ಲ. ನಿರಂತರವಾಗಿ ಹರಿಯುತ್ತಾ ಮುಂದೆ ಹೋಗುತ್ತಿರುತ್ತದೆ. ಇನ್ನು ಇಚ್ಛೆ ನಿಮ್ಮದು. ನೀವು ಈ ನದಿಯ ಹಾಗೆ ಜೀವನದಲ್ಲಿ ಮುಂದೆ ಸಾಗುತ್ತೀರಾ, ಇಲ್ಲ ಒಂದೇ ಜಾಗದಲ್ಲಿ ಹೆದರಿ ಸೋತು ಕುಳಿತುಕೊಳ್ಳುತ್ತೀರಾ ಎನ್ನುವುದು. ಈ ನದಿಯ ಅಲೆಗಳು ಬದಲಾಗುವ ಸಮಯದ ಹಾಗೆ. ಸಮಯ ಒಳ್ಳೆಯದೇ ಇರಲಿ ಕೆಟ್ಟದ್ದೇ ಇರಲಿ, ಬದಲಾಗೇ ಆಗುತ್ತದೆ. ಒಂದು ವೇಳೆ ಸಮಯ ಒಳ್ಳೆಯದಾಗಿ ಇರದಿದ್ದರೆ ಧೈರ್ಯದಿಂದಿರಿ. ಯಾವುದೇ ಪರಿಸ್ಥಿತಿಯಲ್ಲೂ ಏನಾದರಾಗಲಿ ಧೈರ್ಯ ಕಳೆದುಕೊಳ್ಳಬೇಡಿ. ಜೀವನ ಎನ್ನುವ ನದಿಯಲ್ಲಿ ನಿರಂತರವಾಗಿ ಮುಂದೆ ಸಾಗುತ್ತಾ ಇರಿ. ಯಾಕೆಂದರೆ ಸಮಯ ಬದಲಾಗಲಿಕ್ಕೆ ಎಂದೂ ತಡ ಮಾಡುವುದಿಲ್ಲ. ಕೆಟ್ಟ ಸಮಯ ಎನ್ನುವುದು ಎಲ್ಲರ ಜೀವನದಲ್ಲೂ ಬಂದೇ ಬರುತ್ತದೆ. ವ್ಯತ್ಯಾಸ ಏನೆಂದರೆ ಕೆಲವರು ಆ ಕಷ್ಟಕಾಲದಲ್ಲಿ ಸೋತರೆ ಮತ್ತೆ ಕೆಲವರು ಆ ಕಷ್ಟಕಾಲದಿಂದ ಕೂಡ ಧೈರ್ಯದಿಂದ ಮೇಲೆದ್ದು ಬರುತ್ತಾರೆ. ಯಾರಲ್ಲಿ ಸಕಾರಾತ್ಮಕ ಭಾವ ಇದೆಯೋ, ಯಾರಲ್ಲಿ ಕಲಿಯುವ ಛಲ ಇದೆಯೋ, ಅವರು ಎಂಥ ಕೆಟ್ಟ ಸಮಯದಲ್ಲೂ ಕೂಡ ಒಳ್ಳೆಯದನ್ನೇ ನೋಡುತ್ತಾರೆ. ಉದಾಹರಣೆಗೆ ರಾತ್ರಿಯ ಕಗ್ಗತ್ತಲಲ್ಲಿ ನಕ್ಷತ್ರವನ್ನು ನೋಡಿದ ಹಾಗೆ. ಇನ್ನು ಈ ಸುಖ ಮತ್ತು ದುಃಖ ಎನ್ನುವುದು ಜೀವನ ರೂಪಿ ನದಿಯ ಅಲೆಯ ಹಾಗೆ. ಒಮ್ಮೆ ಒಂದು ಮುಂದೆ ಬಂದರೆ ಮತ್ತೊಮ್ಮೆ ಮತ್ತೊಂದು. ಆದರೆ ನೀನು ಈ ಅಲೆಯಲ್ಲ, ಈ ನದಿಯ ನೀರಿನ ತರಹ. ಅದು ಎಂತಹುದೇ ಪರಿಸ್ಥಿತಿಯಲ್ಲೂ ಆಯಾಸಗೊಳ್ಳದೆ ಯಾವಾಗಲೂ ನಿರಂತರವಾಗಿ ಜೀವನದಲ್ಲಿ ಮುಂದುವರಿಯುತ್ತಾ ಇರುತ್ತದೆ. ಆದ್ದರಿಂದ ನಿಮ್ಮ ಜೀವನದಲ್ಲಿ ಎಂದೇ ಆಗಲಿ ಕೆಟ್ಟ ಸಮಯ ಬಂದರೆ ಎಂದೂ ಕೂಡ ಹೆದರಬೇಡಿ. ಕೇವಲ ಈ ಒಂದು ಮಾತು ನೆನಪಿಡಿ, ಈ ಒಂದು ಕೆಟ್ಟ ಸಮಯ ಎನ್ನುವುದು ಯಾವಾಗಲೂ ಇರುವುದೂ ಇಲ್ಲ, ಉಳಿಯುವುದೂ ಇಲ್ಲ. ಯಾಕೆಂದರೆ ಕೆಟ್ಟ ಸಮಯಕ್ಕೂ ಒಂದು ಕೆಟ್ಟ ಸಮಯ ಬಂದೇ ಬರುತ್ತದೆ. ಥಿಂಕ್ ಅಬೌಟ್ ಇಟ್.